ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಕ್ರೋಧಿ ನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಭಾದ್ರಪದ ಮಾಸ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳೋಣ ವೀಕ್ಷಕರೇ. ವಿಶೇಷವಾಗಿ ಭಾದ್ರಪದ ಮಾಸದಲ್ಲಿ ಬರುವಂತಹ ಎರಡು ಪ್ರಮುಖವಾದಂತಹ ಹಬ್ಬಗಳು ಅಂತ ಹೇಳಿದರೆ, ಒಂದು ಸ್ವರ್ಣಗೌರಿ ವ್ರತ, ವರಸಿದ್ಧಿ ವಿನಾಯಕ ವ್ರತ. ಸೆಪ್ಟೆಂಬರ್ 6ನೇ ತಾರೀಕು ಸ್ವರ್ಣಗೌರಿ ವ್ರತಾಚರಣೆ ಮಾಡುವಂತಹ ದಿನ. ಅದೇ ರೀತಿಯಾಗಿ ಸೆಪ್ಟೆಂಬರ್ 7ನೇ ತಾರೀಕು ವರಸಿದ್ಧಿ ವಿನಾಯಕ ವ್ರತಾಚರಣೆ ಮಾಡುವಂತಹ ದಿನಗಳಾಗಿರುತ್ತೆ. ಇಂತಹ ಪರ್ವಕಾಲದಲ್ಲಿ ಆ ದೇವತೆಗಳನ್ನು ಆರಾಧನೆ ಮಾಡಿ ಹೆಚ್ಚಿನ ಶುಭ ಫಲಗಳನ್ನು ಪಡೆಯೋದಕ್ಕೆ ಕಾರಣವಾಗಲಿ ಅಂತ ಹೇಳ್ತಾ, ಕಲಿಯುಗದಲ್ಲಿ ಅತ್ಯಂತ ಪ್ರಧಾನವಾಗಿ ಅಂದರೆ ಕ್ಷಿಪ್ರವಾಗಿ ವರವನ್ನು ಕೊಡುವಂತಹ ದೇವತೆಗಳು ಅಂತ ಹೇಳಿದರೆ ವಿನಾಯಕ ಮತ್ತು ದುರ್ಗಿ. ಹಾಗಾಗಿ ವರ್ಷದ ಪ್ರಾರಂಭ ಇಲ್ಲಿಂದ ಯಾವುದೇ ವಿಘ್ನಗಳು ಬರದೇ ಇರಲಿ, ನಿರ್ವಿಘ್ನವಾಗಿ ನಿಮ್ಮ ಕಾರ್ಯಗಳನ್ನೆಲ್ಲ ಯಶಸ್ವಿಯಾಗಲಿ, ಹಾಗೆ ಒಂದು ಗುರಿ ಮುಟ್ಟುವಂತಹ ವಿಚಾರಗಳಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ವಿಘ್ನಕರ್ತ, ವಿಘ್ನಹರ್ತ, ವಿಘ್ನಗಳನ್ನು ತಂದೊಡ್ಡುವಂಥವನು, ವಿಘ್ನಗಳನ್ನು ನಿವಾರಣೆ ಮಾಡುವಂಥವನು ಎರಡೂ ಕೂಡ ವಿನಾಯಕನೇ ಆಗಿರ್ತಾನೆ. ಅಂತಹ ವಿನಾಯಕನ ಆರಾಧನೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿ, ಬಹಳಷ್ಟು ರಾಶಿಯವರಿಗೆ ಈ ಮಾಸದಲ್ಲಿ ಬರುವ ವರಸಿದ್ಧಿ ವಿನಾಯಕ ನಿಜವಾಗ್ಲೂ ವರ ಕೊಡುವಂತಹ ದಿನಗಳಾಗಿರುತ್ತೆ. ಅದರಲ್ಲೂ ಕೂಡ ವೃಷಭ ರಾಶಿಯವರಿಗೆ ಪಂಚಮದಲ್ಲಿ ಕೇತುವಿನ ಸಂಚಾರ ಆಗ್ತಾ ಇರುತ್ತೆ. ಕೇತುವಿಗೆ ಪ್ರಧಾನ ದೇವತೆ ಗಣಪತಿ ಅಂತ ಹೇಳ್ತೇವೆ. ಕೇತುವಿನ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಹಾಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ಹೇಳ್ತೇವೆ, ಗುರು ಗಣಪತಿಭ್ಯಾಂ ನಮಃ. ಗುರು ಮತ್ತು ಗಣಪತಿಯನ್ನು ಪ್ರಧಾನವಾಗಿ ಪ್ರಾರ್ಥನೆ ಮಾಡಬೇಕು ಯಾವುದೇ ಕೆಲಸಗಳನ್ನು ಪ್ರಾರಂಭ ಮಾಡುವಂಥದ್ದಿದ್ರೆ ಅಂತ. ಆ ರೀತಿಯಲ್ಲಿ 5ನೇ ಮನೆಯಲ್ಲಿ ಕೇತು ಇರೋದರಿಂದ ವೃಷಭ ರಾಶಿಯವರಿಗೆ ಗಣಪತಿ ಆರಾಧನೆ ಅತಿ ಹೆಚ್ಚಿನ ಫಲಗಳನ್ನು ಕೊಡುತ್ತೆ, ಹಾಗೆ ಅತ್ಯಂತ ಅವಶ್ಯಕವೂ ಕೂಡ ಆಗಿರುತ್ತೆ. ಅದೇ ರೀತಿಯಲ್ಲಿ ಮಿಥುನ ರಾಶಿ ಮತ್ತು ಸಿಂಹ ರಾಶಿಯವರಿಗೂ ಕೂಡ ಅತ್ಯಂತ ಪ್ರಮುಖವಾಗುತ್ತೆ. ಆನಂತರದಲ್ಲಿ ವೃಶ್ಚಿಕ ರಾಶಿ, ಏಕೆಂದರೆ ಪಂಚಮದಲ್ಲಿ ರಾಹು ಇರ್ತಾನೆ, ಏಕಾದಶದಲ್ಲಿ ಕೇತು. ಕುಂಭರಾಶಿಯವರಿಗಂತೂ ಅತ್ಯಂತ ಪ್ರಮುಖವಾಗಿ ಗಣಪತಿ ಆರಾಧನೆ ಮಾಡುವಂಥದ್ದು. ಒಂದೂವರೆ ವರ್ಷಗಳ ಕಾಲ ರಾಹುಕೇತುಗಳ ಸಂಚಾರ ದ್ವಿತೀಯಾಷ್ಟಮದಲ್ಲಾಗ್ತಾ ಇರುತ್ತೆ. ಹಾಗಾಗಿ ಕುಂಭರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ಮೀನರಾಶಿಯವರಿಗೂ ಕೂಡ ಈ ರೀತಿಯಾಗಿ ಈ ವರ್ಷದಲ್ಲಿ ಬರುವಂತಹ ಈ ವರಸಿದ್ಧಿ ವಿನಾಯಕ ವ್ರತಾಚರಣೆ ಮಾಡುವಂಥದ್ದು ಹಲವು ರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಈ ಸೆಪ್ಟೆಂಬರ್ 16ನೇ ತಾರೀಕು ಅನಂತ ಪದ್ಮನಾಭ ವ್ರತಾಚರಣೆ ಮಾಡುವಂತಹ ದಿನ. ಆ ಒಂದು ಸಂಕಲ್ಪ ಇರುವಂಥವರು ಆ ವ್ರತವನ್ನು ಆಚರಣೆ ಮಾಡೋದರಿಂದ ಖಂಡಿತ ಶುಭ ಫಲಗಳನ್ನು ಪಡಿತಾರೆ. ಅನಂತ ಪದ್ಮನಾಭನ ಒಂದು ವರ ಇರುವಂತಹ ಕುಟುಂಬಗಳು, ಅಂತಹ ಆ ದೇವತೆಯ ಆಚರಣೆ ಇರುವಂಥವರು ಅದನ್ನು ಖಂಡಿತವಾಗಲೂ ಮಾಡುವಂಥದ್ದು ಶುಭ ಆಗುತ್ತೆ. 17ನೇ ತಾರೀಕು ರಾಹು ಜಯಂತಿ. ಯಾರ್ಯಾರಿಗೆ ರಾಹು ಸಂಬಂಧವಾದ ದೋಷಗಳಿದೆ ಅಥವಾ ರಾಹು ದಶೆ ನಡೀತಾ ಇದೆ, ಸರ್ಪದೋಷಗಳಿರುವಂಥವರು ರಾಹು ಜಯಂತಿಯಲ್ಲಿ ರಾಹುವಿಗೆ ಅರ್ಚನೆ ಮಾಡುವಂಥದ್ದು, ಉದ್ದಿನ ಕಾಳನ್ನು ದಾನ ಕೊಡುವಂಥದ್ದು, ಇವೆಲ್ಲ ರಾಹು ದೋಷಗಳ ಪರಿಹಾರಕ್ಕೆ ಅತ್ಯಂತ ಅವಶ್ಯಕವಾಗುತ್ತೆ. ಈ 1 ವರ್ಷಗಳ ಕಾಲದಲ್ಲಿ ಸ್ವಲ್ಪ ರಾಹು ದೋಷ ಇರುವಂತಹ ರಾಶಿಗಳು ಅಂತ ಹೇಳಿದರೆ, ಮೇಷರಾಶಿಯವರಿಗೆ 12ರಲ್ಲಿ ರಾಹು ಇದ್ದಾನೆ. ಅದೇ ರೀತಿಯಾಗಿ ಸಿಂಹ ರಾಶಿಯವರಿಗೆ ಅಷ್ಟಮದಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ, 8ನೇ ಮನೆಯಲ್ಲಿ. ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ರಾಹುವಿನ ಸಂಚಾರ. ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ. ಕುಂಭ ರಾಶಿಯವರಿಗೆ ದ್ವಿತೀಯ ಕುಟುಂಬ ವಾಕ್ಸ್ಥಾನದಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ. ಈ ಎಲ್ಲ ರಾಶಿಯವರಿಗೆ ಸ್ವಲ್ಪ ರಾಹುವಿನ ಅನುಗ್ರಹ ಆದರೆ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಸೆಪ್ಟೆಂಬರಲ್ಲಿ ಬರುವಂತಹ ವಿಶೇಷವಾದ ಹಬ್ಬದ ದಿನಗಳಲ್ಲಿ ಆ ದೇವತೆಗಳನ್ನು ಆರಾಧನೆ ಮಾಡೋದರಿಂದ ಬಹಳಷ್ಟು ಜಾತಕದಲ್ಲಿರುವ ಕೆಲವೊಂದಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅತಿ ಉತ್ತಮವಾದಂತಹ ಪರ್ವಕಾಲಗಳು ಇದಾಗಿರುತ್ತೆ. ಇದನ್ನು ಆಚರಣೆ ಮಾಡಿದರೆ ವರ್ಷ ಪೂರ್ತಿ ಸ್ವಲ್ಪ ಅನುಕೂಲಗಳನ್ನು ಕಾಣೋದಕ್ಕೂ ಕೂಡ
ಇವೆಲ್ಲ ಸಹಾಯ ಮಾಡುವಂಥದ್ದಿರುತ್ತೆ ವೀಕ್ಷಕರೇ. ಈ ರೀತಿಯಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ. ಸೆಪ್ಟೆಂಬರ್ 4ನೇ ತಾರೀಕು ಬುಧ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೆಪ್ಟೆಂಬರ್ 16ನೇ ತಾರೀಕು ಸೂರ್ಯ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಂದರೆ ಸೆಪ್ಟೆಂಬರ್ 4ರಿಂದ ಸೆಪ್ಟೆಂಬರ್ 16ರ ತನಕ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಸಿಂಹರಾಶಿಯಲ್ಲೇ ನಡೀತಾ ಇರುತ್ತೆ. ಇದು ಬಹಳ ಉತ್ತಮವಾದಂತಹ ಸಮಯ ಆಗಿರುತ್ತೆ. ಯಾಕೆಂದರೆ ಸರ್ವೇ ಸಾಮಾನ್ಯವಾಗಿ ಜ್ಯೋತಿಷ್ಶಾಸ್ತ್ರದಲ್ಲಿ ಪ್ರಧಾನವಾಗಿ ಬೇಕಾಗಿರುವಂತಹ ಅಥವಾ ಎಲ್ಲರ ಜಾತಕದಲ್ಲಿ ಇರಬಹುದಾದಂತಹ ಯೋಗ ಅಂತ ಹೇಳಿದರೆ ಬುಧಾದಿತ್ಯ ಯೋಗ. ಆತ್ಮ ಮತ್ತು ಜ್ಞಾನ ಅನ್ನುವಂತಹ ಎರಡು ಗ್ರಹಗಳ ಯುತಿಯಾದಾಗ ಒಬ್ಬ ಮನುಷ್ಯನಿಗೆ ಆತ್ಮಜ್ಞಾನ ಅಂದರೆ ಸಿಕ್ಸ್ತ್ ಸೆನ್ಸ್ ಅಥವಾ ಸೂಕ್ಷ್ಮತೆ ಅನ್ನುವಂಥದ್ದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸಮಯ ಸಂದರ್ಭಕ್ಕೆ ಸರಿಯಾಗಿ ಹೊಂದಿಕೊಳ್ಳುವಂಥದ್ದು ಅಥವಾ ಸಮಯಕ್ಕೆ ಮುಂಚಿತವಾಗಿ ಬರಬಹುದಾದಂತಹ ಸಮಸ್ಯೆಗಳನ್ನು ಒಂದು ಊಹಿಸಿಕೊಳ್ಳಬಹುದಾದಂಥದ್ದು, ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಸೃಷ್ಟಿ ಮಾಡಿಕೊಳ್ಳುವಂಥದ್ದು, ಇವೆಲ್ಲ ನಿಪುಣತೆ ಅಂತ ಹೇಳುತ್ತೆ. ಅದನ್ನು ಬುಧಾದಿತ್ಯ ಯೋಗದಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಆ ರೀತಿಯಲ್ಲಿ ಆಲ್ಮೋಸ್ಟ್ 4ನೇ ತಾರೀಕಿನಿಂದ 16ನೇ ತಾರೀಕಿನ ತನಕ ಬುಧಾದಿತ್ಯ ಯೋಗ ಬಹಳಷ್ಟು ಶುಭ ಫಲಗಳನ್ನು ಕೊಡುತ್ತೆ ವೀಕ್ಷಕರೇ. 18ನೇ ತಾರೀಕು ಶುಕ್ರ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಇದು ಬಹಳ ಮುಖ್ಯವಾದಂತಹ ಒಂದು ಪರಿವರ್ತನೆ ಆಗಿರುತ್ತೆ. ಯಾಕೆಂದರೆ ಶುಕ್ರ ತನ್ನ ನೀಚ ಕ್ಷೇತ್ರದಲ್ಲಿದ್ದು ಕೇತುಗ್ರಸ್ತನಾಗಿರ್ತಾನೆ ಎಲ್ಲಿಯ ತನಕ? ಸೆಪ್ಟೆಂಬರ್ 18ರ ತನಕ. ಆನಂತರ ಅವನು ಸ್ವಕ್ಷೇತ್ರಕ್ಕೆ ಬರ್ತಾನೆ. ಸೊ ಸೆಪ್ಟೆಂಬರ್ 18ರ ನಂತರ ಸೃಷ್ಟಿಯಾಗುವಂತಹ ಒಂದು ಶುಕ್ರನ ಪರಿವರ್ತನೆ ಹಲವಾರು ರಾಶಿಗಳಿಗೆ ಒಂದು ರಿಲೀಫನ್ನು ಕೊಡುತ್ತೆ. ಅಥವಾ ಅನವಶ್ಯಕ ಈ ತಾತ್ಕಾಲಿಕವಾಗಿ ಈಗೊಂದು 2 ತಿಂಗಳಿಂದ ಸೃಷ್ಟಿಯಾದಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಆ ಶುಕ್ರನ ಪರಿವರ್ತನೆ ಅತ್ಯಂತ ಪ್ರಮುಖವಾಗುತ್ತೆ ವೀಕ್ಷಕರೇ. ಇದೇ ರೀತಿಯಾಗಿ ಸೆಪ್ಟೆಂಬರ್ 23ನೇ ತಾರೀಕು ಬುಧ ಮತ್ತೊಮ್ಮೆ ಸಿಂಹರಾಶಿಯಿಂದ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ತನ್ನ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ. ಸೊ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ 3 ಗ್ರಹಗಳ ಚಲನೆ ಅನ್ನುವಂಥದ್ದು ಬಹಳಷ್ಟು ಪ್ಲಸ್ ಪಾಯಿಂಟ್ಗಳನ್ನು ಹೊಂದಿರುತ್ತೆ. ಸೂರ್ಯ ಆಲ್ರೆಡಿ ಸ್ವಕ್ಷೇತ್ರದಲ್ಲಿರ್ತಾನೆ. ಬುಧಾದಿತ್ಯ ಯೋಗ ಅನ್ನುವಂಥದ್ದು 4ನೇ ತಾರೀಕಿನಿಂದ ಸೃಷ್ಟಿಯಾಗುತ್ತೆ. ಶುಕ್ರ 18ನೇ ತಾರೀಕು ತನ್ನ ಸ್ವಕ್ಷೇತ್ರಕ್ಕೆ ಬಂದರೆ ಬುಧ ಉಚ್ಚ ಕ್ಷೇತ್ರಕ್ಕೆ 23ನೇ ತಾರೀಕು ಬರ್ತಾನೆ. ಸೊ ಈ ಪ್ರತಿ ತಿಂಗಳು ಬದಲಾಗುವಂತಹ ಗ್ರಹಗಳು ಆಲ್ಮೋಸ್ಟ್ 3ರಿಂದ 4 ಗ್ರಹಗಳು, ಅವರೆಲ್ಲರ ಚಲನೆ ಈ ಮಾಸಗಳಲ್ಲಿ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ನೋಡೋಣ. ಮಿಥುನ ಲಗ್ನ, ಮಿಥುನ ರಾಶಿಯವರಿಗೆ ಲಗ್ನ ರಾಶ್ಯಾಧಿಪತಿಯಾದಂತಹ ಬುಧ ಸೆಪ್ಟೆಂಬರ್ 4ರ ನಂತರ ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಬುಧಾದಿತ್ಯ ಯೋಗ ಅನ್ನುವಂಥದ್ದು ನಡೀತಾ ಇರುತ್ತೆ. ನಿಪುಣ ಯೋಗ, ಆತ್ಮಕಾರಕ ಸೂರ್ಯ, ಜ್ಞಾನಕಾರಕ ಬುಧ ಸೇರುವಂಥದ್ದು, ಆತ್ಮಜ್ಞಾನ, ವಿಷ್ಣು ಸಂಭೂತವಾದಂತಹ ಯೋಗ, ಇವೆಲ್ಲ ಮಿಥುನ ರಾಶಿಯವರಿಗೆ ಬಹಳಷ್ಟು ಒಳಿತನ್ನು ಮಾಡುವಂತಹ ಸಮಯ ಅಂತ ಕೂಡ ಹೇಳ್ಬೋದು. ಆರೋಗ್ಯದ ವಿಚಾರದಲ್ಲಿ ಈ ತಿಂಗಳ 4ರ ನಂತರದಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣ್ತೀರಾ. ಯಾವುದೇ ಸಮಸ್ಯೆಗಳಿರೋದಿಲ್ಲ. ಬಹಳ ಶುಭ ಫಲಗಳನ್ನು ಖಂಡಿತ ನಿರೀಕ್ಷೆ ಮಾಡಬಹುದು ವೀಕ್ಷಕರೇ. ದ್ವಿತೀಯ ಭಾವವನ್ನು ಕುಟುಂಬ ವಾಕ್ಯ ಧನ ದಾಂಪತ್ಯ ಬಂಧು ಅನ್ನುವಂತಹ ಸ್ಥಾನ ಅಂತ ಹೇಳ್ತೇವೆ. ದ್ವಿತೀಯ ಭಾವದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳೋದಿಲ್ಲ. ಬುಧನು ಕೂಡ ದ್ವಿತೀಯದಲ್ಲಿರುವಂಥವನು 4ನೇ ತಾರೀಕಿನ ನಂತರ 3ನೇ ಮನೆಯನ್ನು ಸಂಚಾರ ಮಾಡ್ತಾನೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದನ್ನೆಲ್ಲ ಕಾಣೋದಕ್ಕೆ ಸಾಧ್ಯ. ಗುರು ವ್ಯಯಭಾವದಲ್ಲಿರೋದ್ರಿಂದ ಧನಾಗಮನಗಳು ಸ್ವಲ್ಪ ವಿಳಂಬ ಆಗುವಂತಹ ಸಂದರ್ಭಗಳಿರುತ್ತೆ. ಅಥವಾ ನಿಮ್ಮ ಪ್ರಯತ್ನಗಳಿಗೆ ತಕ್ಕಂತಹ ಪ್ರತಿಫಲಗಳು ಹಣದ ರೂಪದಲ್ಲಿ ಬರುವಂಥದ್ದು ಸ್ವಲ್ಪ ವಿಳಂಬ ಅಥವಾ ನಿಧಾನ ಆಗುವಂತಹ ಸಂದರ್ಭಗಳು ಸ್ವಲ್ಪ ವಿಶೇಷವಾಗಿರುತ್ತೆ. ಇದಕ್ಕೆ ಒಂದೇ ಪರಿಹಾರ, ಮಿಥುನ ರಾಶಿಯವರಿಗೆ ಸ್ವಲ್ಪ ಗುರುವಿನ ಆರಾಧನೆ ಅವಶ್ಯಕವಾಗುತ್ತೆ. ಯಾಕೆಂದರೆ 2 ತುಂಬ ಪ್ರಮುಖ ಸ್ಥಾನಾಧಿಪತಿಯಾದಂತಹ ಗುರು, ಒಂದು ಸಪ್ತಮ ಮಾಂಗಲ್ಯ ಮತ್ತು ಜಯಸ್ಥಾನಾಧಿಪತಿ ಗುರು, ಇನ್ನೊಂದು ಕರ್ಮಸ್ಥಾನಾಧಿಪತಿಯಾಗಿ 12ನೇ ಮನೆಗೆ ಬರ್ತಾನೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಮುಂದಿನ ಗುರುಬಲ ಬರುವ ತನಕ ಬಹಳಷ್ಟು ಅವಶ್ಯಕವಾಗುವಂಥದ್ದು ಒಂದು ಗುರುಬಲದ ಒಂದು ಕೊರತೆ ಅನ್ನುವಂಥದ್ದು ಸ್ವಲ್ಪ ಅವಶ್ಯಕವಾಗುತ್ತೆ. ಅದಕ್ಕೆ ಗುರುಗಳ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಅಥವಾ ದತ್ತಾತ್ರೇಯರ ದರ್ಶನ ಮಾಡಿದರೆ ಖಂಡಿತ ಶುಭವಾಗುತ್ತೆ.
ಮೂರನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ, ಸೋದರಿಯರಿಗೆ ಬಹಳ ಶುಭ ಸಮಯ ಅಂತ ಹೇಳ್ಬೋದು. ಆರೋಗ್ಯದ ಸಮಸ್ಯೆಗಳಿದ್ದರೆ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದರೆ ಕಳೆದ 1 ಮಾಸಗಳಿಂದ ಬುಧನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಅದು ಸ್ವಲ್ಪ ಡೈಜೆಷನ್, ಜೀರ್ಣಕ್ರಿಯೆಗೆ ಸಂಬಂಧಪಡುವಂಥದ್ದು, ಇಂಥದ್ದಕ್ಕೆಲ್ಲ ವ್ಯತ್ಯಾಸಗಳಿತ್ತು. ಈಗ ಅದೆಲ್ಲ ಒಂದು ಪರಿಹಾರ ಆಗುವಂತಹ ಸಮಯ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಚೆನ್ನಾಗಿರುತ್ತೆ. ಭ್ರಾತೃಕಾರಕನಾದಂತಹ ಕುಜ ಜನ್ಮರಾಶಿಯಲ್ಲಿದ್ದು ಶಶಿಮಂಗಳ ಯೋಗದಲ್ಲಿರ್ತಾನೆ. ಸ್ವಲ್ಪ ಒಡಹುಟ್ಟುಗಳಲ್ಲಿ ಹಠದ ಸ್ವಭಾವಗಳನ್ನು ಕಡಿಮೆ ಮಾಡಿಕೊಂಡ್ರೆ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ. ಕುಜದೋಷದ ಕೆಲವು ಪ್ರಭಾವಗಳು ಮಿಥುನ ರಾಶಿಗೆ ಸ್ವಲ್ಪ ತೊಂದರೆಯನ್ನು ಮಾಡುತ್ತೆ. ಸೋದರಿಯರಿಗೆ ಒಬ್ಬರಿಂದ ಒಬ್ಬರಿಗೆ ಸಹಾಯ, ಅನುಕೂಲಗಳಾಗುವಂಥದ್ದು, ಹಾಗೆ ಆರೋಗ್ಯದಲ್ಲಿ ಅಭಿವೃದ್ಧಿ, ಇದನ್ನೆಲ್ಲ ಖಂಡಿತ ನಿರೀಕ್ಷೆ ಮಾಡಬಹುದು. ಯಾವುದಾದ್ರೂ ಬ್ಯಾಂಕ್ ಲೋನ್ ಇಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತ ಅದೆಲ್ಲ ಅನುಕೂಲ ಆಗುವಂತಹ ಸಮಯಕ್ಕೆ ಸರಿಯಾಗಿ ಆ ಹಣಕಾಸಿನ ಅಭಿವೃದ್ಧಿಗಳನ್ನು ಖಂಡಿತ ಮಿಥುನ ರಾಶಿಯವರು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲೂ ಕೂಡ ಈ ತಿಂಗಳ 18ರ ನಂತರ ಶುಕ್ರ ಸ್ವಕ್ಷೇತ್ರವನ್ನು ಪ್ರವೇಶ ಮಾಡಿದ ಮೇಲೆ, ಸೆಪ್ಟೆಂಬರ್ 18ರ ನಂತರ, ಎಕ್ಸಾಕ್ಟ್ ಮಧ್ಯಭಾಗದಲ್ಲಿ ಅಂತ ಹೇಳ್ಬೋದು, ಅದರ ನಂತರದಲ್ಲಿ ಅತಿಶಯ ಅಭಿವೃದ್ಧಿಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಕಳೆದ ಎಲ್ಲರೂ 1-1.5 ತಿಂಗಳು ಸ್ವಲ್ಪ ಹಿನ್ನಡೆಗಳನ್ನು ನೋಡ್ತಾ ಇದ್ದರೆ ಈ ಸೆಪ್ಟೆಂಬರ್ 18ರ ನಂತರ ಅದೆಲ್ಲ ಪರಿಹಾರ ಆಗಿ ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲೂ ಕೂಡ ಈ 16ರ ತನಕ ಒಂದು ಬುಧಾದಿತ್ಯ ಯೋಗ ಅನ್ನುವಂಥದ್ದು ಏನಿರುತ್ತೆ ಮಿಥುನ ರಾಶಿಯವರಿಗೆ ಅದು ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತೆ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭವಾಗುತ್ತೆ. ಯಾಕೆಂದರೆ 4th ಹೌಸ್ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ವಾಹನದಿಂದ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು. ಕೇತುವಿನ ಮೇಲೆ ಕುಜನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಗಡಿಬಿಡಿಯಲ್ಲಿ ವಾಹನ ಚಾಲನೆ ಮಾಡುವಂಥದ್ದು, ಇದನ್ನೆಲ್ಲ ಮಿಥುನ ರಾಶಿಯವರು ಇನ್ನು 1-1.5 ತಿಂಗಳು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಬೇಕು. ನಿಮಗೇನು ತೊಂದರೆ ಆಗೋದಿಲ್ಲ, ಸ್ವಲ್ಪ ವಾಹನಕ್ಕೆ ತೊಂದರೆಗಳಾಗುವಂಥದ್ದು, ಅದರಿಂದ ಧನವ್ಯಯ ಆಗುವಂತಹ ಸಂದರ್ಭಗಳಿಗೆ ಸ್ವಲ್ಪ ಅವಕಾಶಗಳಿರುತ್ತೆ. ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸ್ವಲ್ಪ ಕಾಲಾವಕಾಶ ತಗೊಳ್ಳುತ್ತೆ. ಅಷ್ಟು ಬೇಗ ಅದೆಲ್ಲ ಅಭಿವೃದ್ಧಿಗೆ ಬರುವುದಿಲ್ಲ. ಯಾಕೆಂದರೆ ಇಂತಹ ಪ್ರಮುಖ ಕಾರಣಗಳಿಗೆ ಸ್ವಲ್ಪ ಗುರುಬಲದ ಅವಶ್ಯಕತೆ ಕೂಡ ಇರುತ್ತೆ. ಸೊ 4ರಲ್ಲಿ ಕೇತು ಅವನ ಮೇಲೆ ಕುಜನ ದೃಷ್ಟಿ ಬಿದ್ದಾಗ, ಸಾಮಾನ್ಯವಾಗಿ ಕುಜವತ್ ಕೇತು, ಶನಿವತ್ ರಾಹು ಅಂತ ಹೇಳ್ತವೆ. ಆ 2 ಪಾಪಗ್ರಹಗಳ ಯುತಿ ಅಥವಾ ದೃಷ್ಟಿ ಬೀಳುವಂಥದ್ದು, ಸರ್ಪದೋಷಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಇದರ ಬಗ್ಗೆ ಈ ಮಾಸದಲ್ಲಿ ಬರುವ ವರಸಿದ್ಧಿ ವಿನಾಯಕ ವ್ರತಾಚರಣೆ ಮಿಥುನ ರಾಶಿಯವರಿಗೆ ಒಂದು ವರಪ್ರದವಾಗುತ್ತೆ. ಸಂಪೂರ್ಣ ಈ ವರ್ಷದಲ್ಲಿ ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳಲ್ಲಿ ಮಿಥುನ ರಾಶಿಯವರು ಏನಾದರೂ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಗಣಪತಿಯ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಿ, ಕಡುಬು, ಮೋದಕ ಇಂಥದ್ದನ್ನು ನೈವೇದ್ಯ ಮಾಡುವಂಥದ್ದು, ಗರಿಕೆಯನ್ನು ಸಮರ್ಪಣೆ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ ವೀಕ್ಷಕರೇ. ಅನಂತ ಪದ್ಮನಾಭನ ವ್ರತಾಚರಣೆ ಇರುವಂಥವರು ಈ ತಿಂಗಳ 16ರಲ್ಲಿ ಆ ವ್ರತವನ್ನು ಆಚರಣೆ ಮಾಡಿದರೆ ಸರ್ಪದೋಷಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಖಂಡಿತ ಶುಭವಾಗುತ್ತೆ. 5ನೇ ಮನೆ ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ. ಸೆಪ್ಟೆಂಬರ್ 18ರ ನಂತರ ಶುಕ್ರ ಪಂಚಮಾಧಿಪತಿಯಾಗಿ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಆ ನಂತರದಲ್ಲಿ 1 ತಿಂಗಳ ಕಾಲ ಮಿಥುನ ರಾಶಿಯವರು ನಿರೀಕ್ಷೆಗೂ ಮೀರಿದ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆ ಅದನ್ನು ಪ್ರಧಾನವಾಗಿ ಹೇಳ್ತೇವೆ ಅಂದರೆ, ಶುಕ್ರ ಪ್ರತಿ ತಿಂಗಳು ಒಂದೊಂದು ರಾಶಿಯನ್ನು ಬದಲಾಯಿಸಿದರೆ ವರ್ಷಕ್ಕೊಮ್ಮೆ ಅವನು ಆ ಸ್ಥಾನಕ್ಕೆ ಬರ್ತಾನೆ. ಅಂದರೆ ಇಡೀ ಸಂಪೂರ್ಣ ಈ ವರ್ಷದಲ್ಲಿ ಈ ತಿಂಗಳು ಮಾತ್ರ ಶುಕ್ರ ನಿಮಗೆ ಪಂಚಮದಲ್ಲಿ ಸ್ವಕ್ಷೇತ್ರದಲ್ಲಿ ಸಿಗುವಂಥದ್ದು. ಮಿಥುನ ರಾಶಿಯವರಿಗೆ ಇದು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ ವೀಕ್ಷಕರೇ. ಪ್ರಯತ್ನಗಳನ್ನು ಖಂಡಿತ ಹೆಚ್ಚಿಸ್ಕೊಳ್ಬೋದು. 6ನೇ ಮನೆ ಶತ್ರು, ಋಣ, ರೋಗಸ್ಥಾನ. ಷಷ್ಠಾಧಿಪತಿ ಕುಜ ಜನ್ಮರಾಶಿಯಲ್ಲಿರ್ತಾನೆ. ಕುಜದೋಷ ಅನ್ನುವಂಥದ್ದು, ಏಕೆಂದರೆ ಕುಜ ಜನ್ಮದಲ್ಲಿದ್ದಾಗ ಸಪ್ತಮ ಮತ್ತು ಅಷ್ಟಮ ಭಾವವನ್ನು ವೀಕ್ಷಣೆ ಮಾಡ್ತಾನೆ. ಸೊ ತುಂಬ ಹತ್ತಿರದವರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಕಿರಿಕಿರಿಗಳಾಗುವಂತಹ ಸಂದರ್ಭಗಳಿಗೆ ಆ ಕುಜದೋಷ ಅನ್ನುವಂಥದ್ದು ಸ್ವಲ್ಪ ಕಾರಣವಾಗುತ್ತೆ. ಇದಕ್ಕೆಲ್ಲ ಗಣಪತಿ ಆರಾಧನೆ ಮಾಡಿ ಸಮಸ್ತಕ್ಕೂ ಕೂಡ ಪರಿಹಾರಗಳನ್ನು ಖಂಡಿತ ಪಡ್ಕೊಳ್ಬೋದು. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ. ಸಪ್ತಮಾಧಿಪತಿ ಗುರು 12ನೇ ಮನೆಯಲ್ಲಿದ್ದು ಕುಜನ ದೃಷ್ಟಿ ಅನ್ನುವಂಥದ್ದು ಸಪ್ತಮ ಭಾವದ ಮೇಲೆ ಬಿದ್ದರೆ ದಂಪತಿಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳು, ವಿರಸಗಳನ್ನು ಉಂಟು ಮಾಡೋದಕ್ಕೆ ಕಾರಣವಾಗುತ್ತೆ. ಅಥವಾ ಆರೋಗ್ಯದಲ್ಲಿ ಸ್ವಲ್ಪ ದೈಹಿಕವಾಗಿ ಉಷ್ಣದ ಪ್ರಕೋಪಗಳು ಹೆಚ್ಚಾಗೋದಕ್ಕೆ ಅವಕಾಶಗಳಿರುತ್ತೆ. ಅದಕ್ಕೆ ಗಣಪತಿ ಮತ್ತು ಸುಬ್ರಹ್ಮಣ್ಯನ ಆರಾಧನೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ.
ಅಷ್ಟಮ ಭಾವವನ್ನು ಮೃತ್ಯುಸ್ಥಾನ, ಗುರು ವೇದಲ್ಲಿರುವಂಥವನು ಅಷ್ಟಮವನ್ನು ನೋಡ್ತಾನೆ. ಮಿಥುನ ರಾಶಿಯವರಿಗೆ ಗುರುಬಲ ಕಡಿಮೆ ಆದಲ್ಲಿಂದ ಸ್ವಲ್ಪ ಟೆನ್ಷನ್ಗಳು ಜಾಸ್ತಿನೇ ಆಗ್ತಾ ಇರುತ್ತೆ. ಇದಕ್ಕೆ ಗುರು ಆರಾಧನೆ, ಗುರು ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಸ್ವಲ್ಪ ಅವಶ್ಯಕವಾಗುತ್ತೆ. ಇವರೆಲ್ಲ ವರ್ಷಕ್ಕೊಮ್ಮೆ ಬದಲಾಗುವಂಥವರಾದರೂ ಕೂಡ ಈ ಮಾಸದಲ್ಲಿ ರವಿ, ಬುಧ ಮತ್ತು ಶುಕ್ರನ ಸಂಚಾರ ಖಂಡಿತ ಮಿಥುನ ರಾಶಿಯವರಿಗೆ ಒಳಿತನ್ನು ಕೊಡುತ್ತೆ. ಮಾಸಗಳಲ್ಲಿ ಬರುವಂತಹ ಅಭಿವೃದ್ಧಿ ಲಾಭಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಿದರೆ ಅಂಥದ್ದಕ್ಕೆ ಇದು ಖಂಡಿತ ಶುಭ ಸಮಯ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ 9ನೇ ಮನೆ ಭಾಗ್ಯಸ್ಥಾನ, ಭಾಗ್ಯದಲ್ಲಿರುವಂತಹ ಶನಿ ಲಾಭಸ್ಥಾನವನ್ನು ನೋಡ್ತಾನೆ, ಭಾಗ್ಯೋದಯಗಳನ್ನು ಕೊಡ್ತಾನೆ. ತಿಂಗಳಿಗೊಮ್ಮೆ ಆಂಜನೇಯನ ದರ್ಶನ ಮಾಡಿ ಖಂಡಿತ ಮಿಥುನ ರಾಶಿಯವರಿಗೆ ಶುಭವಾಗುತ್ತೆ. 10ನೇ ಮನೆ ಕರ್ಮ ಉದ್ಯೋಗ ಸ್ಥಾನ, ಕರ್ಮದಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ. ಈ ತಿಂಗಳ 17ನೇ ತಾರೀಕು ರಾಹು ಜಯಂತಿಯ ಆಚರಣೆ ಮಾಡುವಂತಹ ದಿನ ಆಗಿರುತ್ತೆ. ರಾಹುವಿಗೆ ಅರ್ಚನೆ ಮಾಡಿ ಉದ್ದಿನ ಕಾಳು ದಾನ ಕೊಡುವಂಥದ್ದು ಇದೆಲ್ಲ ಬಹಳ ಶುಭವಾಗುತ್ತೆ. ಕರ್ಮ ಉದ್ಯೋಗದಲ್ಲಿ ಮಿಥುನ ರಾಶಿಯವರಿಗೆ ಕರ್ಮಾಧಿಪತಿ ಗುರು ವೇದಲ್ಲಿದ್ದರೂ ಕೂಡ ಕರ್ಮದಲ್ಲಿರುವಂತಹ ರಾಹು ಸ್ವಲ್ಪ ಬಾಹುಬಲದಿಂದ ಹೆಚ್ಚಿನ ಪ್ರಯತ್ನಗಳನ್ನು ಮಾಡೋದಕ್ಕೆ ಕಾರಣವಾಗ್ತಾನೆ. ಸೊ ರಾಹುವಿನ ಆರಾಧನೆ ಮಾಡುವಂಥದ್ದು ರಾಹು ಜಯಂತಿಯ ದಿವಸ ಖಂಡಿತ ಶುಭವಾಗುತ್ತೆ ಮಿಥುನ ರಾಶಿಯವರಿಗೆ. ಏಕಾದಶ ಲಾಭಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇರುತ್ತೆ. ಸ್ವಲ್ಪ ಲಾಭಗಳು ವಿಳಂಬ ಅನಿಸಿದರೂ ಕೂಡ ಫೈನಲಿ ಅದು ಸಕ್ಸಸ್ಸನ್ನು ಕೊಡುತ್ತೆ. ಏಕೆಂದರೆ ಶನಿ ಕೊಡುವಂಥದ್ದು ಸ್ಥಿರವಾಗಿರುತ್ತೆ ಅಂತ ಕೂಡ ಹೇಳ್ಬೋದು. ವ್ಯಯಭಾವವನ್ನು ಮೋಕ್ಷಸ್ಥಾನ, ಗುರು ವೇದಲ್ಲಿದ್ದಾನೆ, ಗುರು ದರ್ಶನ ಮಾಡಿ ಗುರುಗಳ ಸೇವೆ ಮಾಡುವಂಥದ್ದು, ಗುರುಗಳ ಸ್ತೋತ್ರ ಪಠನೆ ಮಾಡುವಂಥದ್ದು ಮಿಥುನ ರಾಶಿಯವರಿಗೆ ಖಂಡಿತ ಪುಣ್ಯ ಸಂಪಾದನೆಗೆ ಶುಭ ಫಲ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ಸೆಪ್ಟೆಂಬರ್ ತಿಂಗಳು ಮಿಥುನ ರಾಶಿಯವರಿಗೆ ಬಹಳಷ್ಟು ಅಭಿವೃದ್ಧಿಗಳನ್ನು ಖಂಡಿತವಾಗಲೂ ಕೊಡುತ್ತೆ. ರವಿ, ಬುಧ ಮತ್ತು ಶುಕ್ರನ ಸಂಚಾರಗಳು ಖಂಡಿತ ಶುಭವಾಗಿರುತ್ತೆ. ಯಾವುದೇ ಸಮಸ್ಯೆಗಳು ಬರೋದಿಲ್ಲ ವೀಕ್ಷಕರೇ. ಎಲ್ಲ ನವಗ್ರಹಗಳು ಕೂಡ ಮಿಥುನ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.